ರಿಲೀಸ್ ಎಲ್ಲ ಆದ ಬಳಿಕ ಹೇಗಿತ್ತು ಸರ್ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಆನಂದಕ್ಕಿಂತ ಆತಂಕ ಜಾಸ್ತಿ ಆಗೋಯ್ತು. ಕಾರಣ ಒಂದು ಅದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ದಯವಿಟ್ಟು ಶೇರ್ ಮಾಡಿ. ಏನು ಮಾಡಿದ್ರು ಅಂದರೆ ಬ್ಯಾಕ್ ಸ್ಟ್ಯಾಬಿಂಗ್, ನಮ್ಮ ಲ್ಯಾಬ್ನಲ್ಲಿ ಸಿನಿಮಾದ ರೀಲ್ಗಳನ್ನು ಅದಲು ಬದಲು ಮಾಡಿ ರಾಂಗ್ ರೀಲ್ಸ್ಗಳನ್ನು ಲೇಬಲ್ ಮಾಡಿ ವ್ಯವಸ್ಥಿತವಾಗಿ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ರು. ಥಿಯೇಟ್ರಲ್ಲಿ ನಿಮ್ಮ ಜೊತೆ ಇದ್ದವರೇ, ನಮ್ಮ ಜೊತೆ ಇದ್ದವರು, ನಾನು ನಿರ್ದೇಶಕನಾಗಿದ್ದರ ಬಗ್ಗೆ ಅಸಹನೆ ಇದ್ದವರು, ನನಗೆ ಈ ಸಿನಿಮಾ ಸೋಲಬೇಕು ಅನ್ನೋಂಥ ವೆಲ್ ಪ್ಲ್ಯಾಂಡ್ ಆಗಿರುವಂಥದ್ದು, ಲ್ಯಾಬಲ್ ಆಗಿದ್ದಂಥದ್ದು. ಏನಂದರೆ ಒಂದು ಮೇಲ್ಗಡೆ ರೀಲ್ ನಂಬರ್ ಇರುತ್ತೆ, 1000 ಅಡಿ ರೀಲ್ ಇರುತ್ತೆ, ಮತ್ತು ಇನ್ನೊಂದು ರೀಲ್ ನಂಬರ್ ಇರುತ್ತೆ, ಇನ್ನೊಂದು ರೀಲ್ ನಂಬರ್ ಇರುತ್ತೆ, ಒಳಗಡೆ ಬೇರೆ ಬೇರೆ ರೀಲ್ಸ್ ಇರುತ್ತೆ. ಲೇಬಲ್ ಕರೆಕ್ಟ್ ಹಾಕಿದ್ದಾರೆ, ಒಳಗಡೆ ಎಲ್ಲದರಲ್ಲೂ ಒಂದೇ ರೀಲು. ಸಿನಿಮಾ ಮುಂದಕ್ಕೆ ಹೋಗ್ತಿಲ್ಲ, ಚಿತ್ರಮಂದಿರದಲ್ಲಿ ಒಂದು ಗಲಾಟೆ ಮಾಡ್ತಿದ್ದಾರೆ, ಹಾಕಿದ್ದೆ ಹಾಕ್ತಾ ಇದೆಯಾ ಅಂತ ಆಪರೇಟರ್ಗೆ. ಪಾಪ ಅವನೇನು ಮಾಡ್ತಾನೆ, ಅವನು ಕಳಿಸಿರೋ ರೀಲ್ಗಳೇ ಹಾಗೆ. ಒಂದು ಕಡೆ ಹಾಕಿದರೆ ಆಕಸ್ಮಿಕ, ಎಲ್ಲ ಕಡೆ ಮಾಡಿಬಿಟ್ಟಿದ್ದಾರೆ. ಅಯ್ಯೋ, ನನಗೆ ಆಗ ಗೊತ್ತಾಯಿತು ನನ್ನ ಮುಗ್ಧತೆ ಎಷ್ಟು ಅಪಾಯಕಾರಿ ಇಂಡಸ್ಟ್ರಿನಲ್ಲಿ. ಪ್ರತಿ ಹಂತದಲ್ಲೂ ನೀನು ಕಾಪಾಡ್ಕೊಳ್ಳದೆ ಹೋದರೆ ಏನು ಮಾಡ್ತಾರೆ ಅಂತ ಎಡಿಟ್ರ್ ಕರೆಸ್ಕೊಂಡು ತಕ್ಷಣ ಎಲ್ಲ ಕಡೆ ಮತ್ತೆ ರೀಪ್ರಿಂಟ್ ಹಾಕಿಸಿ. ಈಗಲೂ ಹಾಗೆ ಡಿಜಿಟಲ್ ಕನೆಕ್ಷನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಪ್ರಿಂಟ್ ಹಾಕಿಸಿ ತೊಗೊಂಡು ಇಲ್ಲಿಂದ ರಾತ್ರಿ ಬಸ್ಗೆ ಹೋಗಿ ದಾವಣಗೆರೆ, ಮೈಸೂರು ಎಲ್ಲ ಕಡೆ ಅದನ್ನು ಕರೆಕ್ಟ್ ಮಾಡಿ ಮತ್ತೆ ಶೋ ಸ್ಟಾರ್ಟ್ ಆಗೋದಕ್ಕೆ ಸೋಮವಾರ ಆಗೋಗಿತ್ತು. ಸೊ ವಿ ಲಾಸ್ಟ್ ಫ್ರೈಡೇ, ಸಾಟರ್ಡೆ, ಸಂಡೇ. ಪ್ರಸಾದ್ ಲ್ಯಾಬ್ ಎಂಥ ಅಜಾಗರೂಕತೆ ಅಂದರೆ, ಆ ಕೆಲಸಗಳನ್ನು ಮಾಡುವಾಗ ಎಚ್ಚರಿಸಬೇಕಾಗಿದ್ದನ್ನು ಮಾಡಿರಲಿಲ್ಲ ಅವರು. ಗೊತ್ತಿರಲಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ ಇದು ಒಳಗಡೆ ಈ ಥರದೊಂದು ಪಿತೂರಿ ಮಾಡಿದ್ದಾರೆ ಅಂತ. ಯಾಕೆಂದರೆ ವ್ಯವಸ್ಥಿತವಾದ ಪಿತೂರಿ ಅಂದರೆ ಅದು ಹೇಗೆ ಅಂದರೆ, ಪ್ಯಾಕ್ ಇರುತ್ತೆ ನಿಮಗೆ ಒಳಗಡೆ, ಇದು ಭಾಳ ತಿನ್ಲಿಕ್ಕೆ ಯೋಗ್ಯವಾದಂಥ ಆ್ಯಪಲ್ ಅಂತ ನಿಮ್ಗೊಂದು kg ಪ್ಯಾಕ್ ಮಾಡಿಕೊಟ್ಟಿರ್ತಾರೆ. ಒಳಗೆ ಹೋದರೆ ಕೊಳೆತು ಹೋಗಿರೋವಂಥ ಯಾವುದೋ ಕಿತ್ಲೆ ಹಣ್ಣು ಇಟ್ಟಿರ್ತಾರೆ. ಇಮ್ಯಾಜಿನ್, ನೀವು ಓಪನ್ ಮಾಡಿರಲ್ಲ. ಲ್ಯಾಬಲ್ಲಿ ಹೇಗಿರುತ್ತೆ ಗೊತ್ತಾ, ದುಡ್ಡೆಲ್ಲ ಕಟ್ಟಿ ನೀವು ಅವರು ಪ್ರಿಂಟ್ ನೀವು ಕಳಿಸಿದ್ರೆ ಥಿಯೇಟ್ರಿಗೆ ಗುರುವಾರ ರಾತ್ರಿ ಬಸ್ಗೆ. ಗುರುವಾರ ರಾತ್ರಿ ಪ್ರಿಂಟ್. ನಮ್ಮದು 35 mm ಆಗ ಆಗಿನ ಕಾಲದ ಕ್ಯಾಮ್ರಾ ಫಿಲ್ಮ್ಸ್ಗಳು ಇದ್ದದ್ದು. ಕಳಿಸಿದರೆ ಅದು ಬೆಳಗಿನ ಜಾವ ಅಲ್ಲಿ ಹೋಗುತ್ತೆ, ಮಾರ್ನಿಂಗ್ ಶೋ ಶುರುವಾಗುತ್ತೆ. ಯೂಶ್ವಲಿ ಥರ್ಸ್ಡೇ ನೈಟ್ ಬುಕ್ಸ್ ಪ್ರಿಂಟ್ ಡಿಸ್ಪ್ಯಾಚ್ ಆಗ್ತಿದ್ದ ಕಾಲ. ಅಷ್ಟು ಪ್ರಿಂಟ್ಗಳಲ್ಲಿ ಹಂಗಿದೆ. ಜನ ಥಿಯೇಟ್ರ್ ನುಗ್ಗಿ ಕಲ್ಲು ಹೊಡಿತಿದ್ದಾರೆ, ಆಪ್ರೇಟರ್ ರೂಮ್ಗೆ ನುಗ್ಗಿ, ಏನು ಹಾಕ್ತೀವಿ ಬೇರೆ ರೀಲ್ ಹಾಕೊಂತ. ಇಲ್ಲ ಸರ್, ಎಲ್ಲದರಲ್ಲೂ ಅದೇ ಇದೆ ಅಂತ. ಶೋ ಕ್ಯಾನ್ಸಲ್, ಆರ್ಥಿಕವಾಗಿ ಎಷ್ಟು ನಷ್ಟ, ಮತ್ತು ಸಿನಿಮಾಕ್ಕೆ ಎಂಥ ಡ್ಯಾಮೇಜ್. ಕರೆಕ್ಟೆಲ್ಲ ಮಾಡಿ ಅದಾದಮೇಲೆ ಅದಕ್ಕೆ ಅತ್ಯುತ್ತಮ ಕಥೆ ಅಂತ ಒಂದು ಪ್ರಶಸ್ತಿ ಬಂದು ಉಸ್ಸಪ್ಪ ಅಂತ ಕೂತ್ಕೊಳ್ಳೋದಕ್ಕೆ ಹಾಕಿದ ಬಂಡವಾಳ ಬಂತ ಸರ್? ಬಂತು. ಏನು ಗೊತ್ತಾ, ತಿಳ್ಕೊ ಒಂದು ವಿಷಯ. ನನ್ನ ಅನುಭವದಲ್ಲಿ ನೀವು ಸತ್ಯವನ್ನು, ಪ್ರತಿಭೆನ ತಾತ್ಕಾಲಿಕವಾಗಿ ಮಸ್ಕು ಮಾಡ್ಬೋದು, ಗೆಲ್ಲೋಕ್ಕಾಗಲ್ಲ. ಅವ್ರನ್ನ ಶಾಶ್ವತವಾಗಿ ನಾಶ ಮಾಡೋಕ್ಕಾಗಲ್ಲ. ನಿಮ್ಮ ಶಕ್ತಿ ಇದ್ದರೆ ನೀವು ಪ್ರೂವ್ ಮಾಡೇ ಮಾಡ್ತೀಯ. ಆ ಸಮಯ ಬರಬೇಕಷ್ಟೆ. ಕೊನೆಗೆ 50 ದಿನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಓಡ್ತದ್ದು. ನಾನೊಂದು ಇದನ್ನು ಸರ್ಕ್ಯುಲೇಟ್ ಮಾಡಿದೆ ಮಾಧ್ಯಮಕ್ಕೆಲ್ಲ, ಈ ಥರ ಆಗಿಬಿಟ್ಟಿದೆ, ಕ್ಷಮೆ ಇರಲಿ, ತಕ್ಷಣ ಸರಿಪಡಿಸ್ತೀವಿ ಅಂತ. ಚಿತ್ರರಂಗದ ಇತಿಹಾಸದಲ್ಲೇ ಈಗ ಆಗಿಲ್ಲ ಸರ್. ಯಾರು ಮಾಡೋರು ಗೊತ್ತಾಯ್ತಲ್ಲ ಸರ್. ಚಿತ್ರರಂಗದ ಇತಿಹಾಸದಲ್ಲೇ ಈ ಥರ ಆಗಿಲ್ಲ. ಯಾವ ನಿರ್ದೇಶಕನಿಗೂ ಈ ಥರದ ತೊಂದರೆ ಕೊಡಲ್ಲ. ಇದು ವೆಲ್ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ. ಇರಲಿ, ಅದು ಇಷ್ಟು ದೂರ ಬಂದ್ವಲ್ಲ. ಅದಾದಮೇಲೆ ಅಮೆರಿಕ ಮಾಡಿದ್ನಲ್ಲ, ಮಾತಾಡ ಮಲ್ಲಿಗೆ ಮಾಡಿದ್ನಲ್ಲ, ಅಮೃತಧಾರೆ ಮಾಡಿದ್ನಲ್ಲ. ನಿಮ್ಮ ಶಕ್ತಿ ನಿಜವಾಗಿದ್ದರೆ, ನನಗೆ ಈ ಥರ ಒಬ್ಬ ಹಳ್ಳಿಯಿಂದ ಬಂದು ಸಾಧಾರಣವಾಗಿ ಇರುವಂಥ ನಿರ್ದೇಶನ ಮಾಡಿದ ನನಗೆ ಹೀಗಾದರೆ ಇಮ್ಯಾಜಿನ್ ಮಾಡ್ಕೊ. ದೊಡ್ಡ ಕಲಾವಿದರು ರಾಜ್ಕುಮಾರ್ ಅಂಥವ್ರು ಎಷ್ಟು ಅನುಭವಿಸಿರ್ಬೇಕು. ಮೇಕಪ್ ಹಾಕಿ ತೆಗೆಸ್ತಾರೆ ಅಣ್ಣವ್ರಿಗೆ. ಇನ್ನು ಮೂಗುದ್ದ ಇದೆ, ಯಾರೇ ಆ್ಯಕ್ಟ್ರ್ ಅಂತ ಹೇಳೋಕ್ಕಾಗತ್ತೆ, ಇವ್ರನ್ನ ಚೇಂಜ್ ಮಾಡಿ ಅಂತ. ಅವರ ಜೀವನ ಚರಿತ್ರೆಯಲ್ಲಿ ಇದೆ ಅದು. ಅಮಿತಾಬ್ ಬಚ್ಚನ್ ಅವ್ರಿಗೆ, ನಿನ್ನ ಹೆಸರು ಇಷ್ಟು ಉದ್ದ ಇದೆ, ಯಾರು ನಿನ್ನ ತಗೋತಾರೆ, ಇನ್ನು ವಾಯ್ಸೇ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅಮಿತಾಬ್ ಈಸ್ ಹ್ಯಾವಿಂಗ್ ಎ ವಂಡರ್ಫುಲ್ ಬ್ಯಾರಿಟೋನ್ ವಾಯ್ಸ್. ಪೀಪಲ್ ಅವ್ರ ವಾಯ್ಸ್ಗೆ ಅಂತ ಜನ ಆಸೆ ಪಡ್ತಾರೆ. ಅವ್ರನ್ನ ರಿಜೆಕ್ಟ್ ಮಾಡಿದ ಆರಂಭದಲ್ಲಿ. ನಮ್ಮದೆಲ್ಲ ಏನು ಮಹಾ ಯಶೋಗಳು, ಏನು ಮಹಾ ನಮ್ಮದೆಲ್ಲ. ಆದರೆ ನನಗೂ ಆಯಿತು ಅಷ್ಟೆ. ಹೆಂಗೆ ಚಾಲೆಂಜಾಗಿ ತೊಗೊಂಡ್ರಿ ಸರ್ ಅವತ್ತು ಆ ದಿನ? ಇಲ್ಲ, ಇನ್ನು ನಾನು ನಿಲ್ಲಲ್ಲ,
ನಾನು ಅಂದ್ಕೊಂಡೆ ಬಹುಶಃ ಒಂದು ಸಿನಿಮಾ ಮಾಡಿ ವಾಪಸ್ ಹೋಗ್ತಿದ್ದೇನೋ, ಆ ಘಟನೆ ಆದಮೇಲೆ ಅಂದ್ಕೊಂಡೆ ಇಲ್ಲಿದ್ದೇ ನಾನು ಪ್ರೂವ್ ಮಾಡಬೇಕು, ಹೊಸ ಪ್ರಯೋಗ ಮಾಡಲೇಬೇಕು, ಹೊಸ ಕಲಾವಿದರು ತರಲೇಬೇಕು, ನನಗೆ ಗೊತ್ತಿರೋ ಕಥೆಗಳನ್ನು ಹೇಳಲೇಬೇಕು ಅಂತ ಹಠಕ್ಕೆ ಬಿದ್ದು ಒಂದು ಕಡೆ ಕಾಲೇಜಲ್ಲಿ ಪಾಠ ಮಾಡಿಕೊಂಡು ಸಿನಿಮಾ ಮಾಡಿಕೊಂಡು ಎಲ್ಲಿವರೆಗೆ ನಾನು ಹೂಮಳೆಯವರೆಗೂ ನಾನು ಆಮೇಲೆ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ, ಟೀಚರಾಗೇ ಇದ್ದೆ. ಹಠಕ್ಕೆ ಬಿದ್ದು ನಾನು ಕಂಟಿನ್ಯೂ